ಕೇಂದ್ರ ಬಿಜೆಪಿ ಸರ್ಕಾರ 100 ದಿನ ಪೂರೈಸಿದೆ. ಇನ್ನು ಈ ನಡುವೆ ಸಿದ್ದರಾಮಯ್ಯ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಕೇಂದ್ರ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ 5 ವರ್ಷದ ಕಾಲ ಅಧಿಕಾರ ಪೂರೈಸಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ 100 ದಿನ ಪೂರೈಸಿದ ದಿನದಂದೇ ಸಿದ್ದು ಭವಿಷ್ಯ. ಕೇಂದ್ರ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್. ಪ್ರಧಾನಿ ನರೇಂದ್ರ ಮೋದಿ 5 ವರ್ಷ ಅಧಿಕಾರ ಪೂರೈಸಲ್ಲ ಅಂತ ಅಂದ ಸಿಎಂ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ. ಮುಂದೆ ನಾವೇ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ ಅಂತಿದ್ದಾರೆ ಸಿದ್ದು. ಸದ್ಯದ ದೇಶದ ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಹೇಳ್ತಿದ್ದೇನೆ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರ ಪೂರ್ಣಾವಧಿ ಅಧಿಕಾರ ಇರೋದಿಲ್ಲ ಅಂತ ಸಿದ್ದರಾಮಯ್ಯ ಇವತ್ತು ಬೆಂಗಳೂರಲ್ಲಿ ಹೇಳಿದ್ದಾರೆ. ಇನ್ನು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಹೆಚ್ಚು ದಿನ ಕೇಂದ್ರದೊಟ್ಟಿಗೆ ಇರೋದು ಡೌಟ್, ಅಂದರೆ ಬಿಜೆಪಿ ಒಟ್ಟಿಗೆ ಇರೋದು ಡೌಟ್ ಅಂದಿದ್ದಾರೆ. ಇನ್ನು ಇವತ್ತಿಗೆ ಕೇಂದ್ರ ಬಿಜೆಪಿ ಸರ್ಕಾರ 100 ದಿನ ಪೂರೈಸಿದೆ. ಇನ್ನು 3.0 ಮೋದಿ ಅವರ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತಿಗೆ 100 ದಿನ ಪೂರೈಸಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಇನ್ನು ಕೇಂದ್ರ ಸರ್ಕಾರ ಪೂರ್ಣಾವಧಿ ಅಧಿಕಾರ ಇರೋದಿಲ್ಲ, ಯಾಕೆಂತಂದರೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಕೇಂದ್ರದ ಬಿಜೆಪಿ ಒಟ್ಟಿಗೆ ಹೆಚ್ಚು ದಿನ ಇರೋಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಇನ್ನು ಕೇಂದ್ರ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಯಾಕೆಂತಂದರೆ ಬಿಜೆಪಿ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ, NDA ಮೈತ್ರಿಕೂಟ ಇದೆ. ಸೊ ಬಿಜೆಪಿ ಅವರಿಗೆ ಬಹುಮತ ಬಂದಿಲ್ಲ. ಹಾಗಾಗಿ ಈ ಒಂದು ಮೋದಿ ಅವರ ಸರ್ಕಾರ ಅಥವಾ ಮೋದಿ ಅವರು 5 ವರ್ಷ ಅಧಿಕಾರಾವಧಿ ಪೂರೈಸಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಇವತ್ತಿಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ 3.0 ಬಂದು 100 ದಿನ ಪೂರೈಸಿದೆ. ಸೊ ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಅಂದರೆ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಒಂದು ಟಾಂಗ್ ಕೊಟ್ಟಿರೋದು ಏನಪ್ಪ ಅಂತಂದರೆ, ಮೋದಿ ಅವರು 5 ವರ್ಷ ಈ ಬಾರಿ ಸರ್ಕಾರ ಏನು ನಡೆಸೋಕ್ಕಾಗಲ್ಲ, ಅವರ ಅಧಿಕಾರ ಪೂರೈಸಲ್ಲ ಅಂದಿದ್ದಾರೆ. ಯಾಕೆಂತಂದರೆ ಕೇಂದ್ರಕ್ಕೆ ಬಿಜೆಪಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಬಂದಿಲ್ಲ. ಜೊತೆಗೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಕೂಡ ಅವರೊಟ್ಟಿಗೆ ಹೆಚ್ಚು ದಿನ ಇರಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ.